ಜೂನ್ 21 ಏನಕ್ಕೆ ವಿಶೇಷ ಅಂತ ತಮಗೆಲ್ಲರಿಗೂ ಗೊತ್ತಿರ್ಬೋದು. ಈ ದಿನ ಏನು ನಮ್ಮ ಸೂರ್ಯ ಮತ್ತು ಚಂದ್ರ ಭೂಮಿ ಮೇಲೆ ತಿರುಗಬೇಕಾದ್ರೆ ಹೆಚ್ಚು ಸಮತಟ್ಟವಾಗಿ ಎರಡೂ ಈಕ್ವಲ್ ಆಗಿರ್ತಕ್ಕಂಥ ಒಂದು ದಿನವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ದಿನ ವಿಶೇಷ ಕೂಡ ಆಗಿದೆ. ಅದ್ರ ಜೊತೆಗೆ ಈ ಭಾರತದಿಂದ ನಮ್ಮ ಪ್ರಪಂಚದ ಆರೋಗ್ಯಕ್ಕೆ, ಅದು ಮಾನಸಿಕವಾಗಿರ್ಬೋದು, ದೈಹಿಕ ಆರೋಗ್ಯಕ್ಕೆ ಕೊಡುಗೆ ಏನನ್ನು ಕೊಟ್ಟಿದ್ದಾರೆ ಅಂತಂದರೆ ಅದು ಯೋಗ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ. ಯೋಗವನ್ನು ನಾವು ಭಾರತದಲ್ಲಿ ಮಾತ್ರ ಆಚರಣೆ ಮಾಡ್ತಾ ಇದ್ದು, ಏನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಡಿಕ್ಲೇರ್ ಮಾಡಿದ ನಂತರ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈಗ ಎಲ್ಲರೂ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಯೋಗವನ್ನು ಪ್ರತಿದಿನ 1 ಗಂಟೆ ಪ್ರಾಕ್ಟೀಸ್ ಮಾಡೋದ್ರಿಂದ ಅಥವಾ ಆಚರಣೆ ಮಾಡೋದ್ರಿಂದ ಅಥವಾ ಅಭ್ಯಾಸ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ದೈಹಿಕ ಆರೋಗ್ಯ, ಏನು ನಾವು ಆಸನಗಳ ಮುಖಾಂತರ ದೈಹಿಕ ಆರೋಗ್ಯ ಮಾತ್ರ ವೃದ್ಧಿಯಾಗುತ್ತೆ ಅಂತ ಅನ್ಕೋತೀವಿ. ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ, ಮಾನಸಿಕವಾಗಿ ಕೂಡ ನಾವು ಸದೃಢರಾಗ್ತೀವಿ ಯೋಗ ಮಾಡೋದ್ರಿಂದ. ಹಾಗಾಗಿ ಏನು ಇಲ್ಲಿ ಮಕ್ಕಳುಗಳು ಬಂದಿದ್ದಾರೆ, ದೊಡ್ಡವ್ರು ಬಂದಿದ್ದಾರೆ, ಎಲ್ಲರೂ ಕೂಡ ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡಲಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಬೇರೆ ಬೇರೆ ಅಭ್ಯಾಸಗಳನ್ನ ನಾವು ಮಾಡ್ಕೊಂಡಿರ್ತೀವಿ. ಕೆಲವರು ಆಟ ಆಡ್ಬೋದು, ಕೆಲವರು ಓಡ್ಬೋದು, ಕೆಲವರು ವಾಕಿಂಗ್ ಮಾಡ್ಬೋದು. ಅದ್ರ ಜೊತೆಗೆ ಯೋಗವನ್ನು ಕೂಡ ಅಭ್ಯಾಸ ಮಾಡಿದ್ರೆ ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಎಲ್ಲರೂ ಸ್ಥಿರತೆ ಬೇಕು ಅಂದ್ರೆ, ಸ್ಟೆಬಿಲಿಟಿ ಬೇಕಂದ್ರೆ ಯೋಗಕ್ಕಿಂತ ಬೆಟರ್ ಯಾವುದು ಆಪ್ಷನ್ ಇರಂಗಿಲ್ಲ. ಹಾಗಾಗಿ ನಾವೆಲ್ಲರೂ ಈ ಒಂದು ಆನೆ ತಗೊಳ್ಳೋಣ. ಹೇಗೆ ನಾವು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀನಿ. ದಿನ ಒಂದು 40 ನಿಮಿಷ, 30ರಿಂದ 40 ನಿಮಿಷ ನಾವು ಅಭ್ಯಾಸ ಮಾಡೋದು. ಯೋಗ ಆಗಲಿ, ರನ್ನಿಂಗ್ ಆಗಲಿ, ವಾಕಿಂಗ್ ಆಗಲಿ, ಯಾವುದೋ ಒಂದು ದೈಹಿಕ ಆಕ್ಟಿವಿಟಿ ನಾವು ಮಾಡ್ತೀವಿ ಅಂದರೆ ನಿಜವಾಗ್ಲೂ ಇವತ್ತಿನ ಜೀವನದಲ್ಲಿ ನಿಮಗೆ ಗೊತ್ತಿದೆ, ಸಾಕಷ್ಟು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಸಾಕಷ್ಟು ಆಗ್ತಾ ಬರ್ತಾ ಇದೆ. ಈ ರೀತಿ ನಾವು ಹೆಜ್ಜೆ ಮುಂದೆ ತಗೊಳ್ಳುವಾಗ ಐ ಆಮ್ ಶ್ಯೂರ್ ವೈಯಕ್ತಿಕ ಮಾತ್ರ ಅಲ್ಲ, ನಾವು ಇಡೀ ನಮ್ಮ ಕುಟುಂಬವರಿಗೆ ನಾವು ಪ್ರೋತ್ಸಾಹಿಸಿ ಈ ರೀತಿ ಒಂದು ಎಕ್ಸಸೈಸ್ ಆಕ್ಟಿವಿಟಿ ತಗೊಳ್ಳುವಾಗ ಡೆಫಿನೆಟ್ಲಿ ಹೆಲ್ತ್ ಪ್ಯಾರಾಮೀಟರ್ಸ್ ನಮ್ಮೊಬ್ರದ್ದು ಆಗಲಿ, ನಮ್ಮ ಪರಿವಾರವ್ರದ್ದು ಆಗಲಿ, ನಮ್ಮ ಅಕ್ಕಪಕ್ಕನವ್ರದ್ದು ಆಗಲಿ, ಒಂದು ಊರ್ದು ಆಗಲಿ, ಒಂದು ಜಿಲ್ಲೆದು ಆಗಲಿ, ಪ್ರತಿಯೊಬ್ಬರು ನಾವು ಇಂಪ್ರೂವ್ ಮಾಡೋದ್ರಲ್ಲಿ ಡೆಫಿನೆಟ್ಲಿ ನಾವು ಸಫಲ ಆಗ್ತೀವಿ ಅಂತ ನನಗೆ ಒಂದು ಸದೃಢ ವಿಶ್ವಾಸ ಇದೆ. ಅದು ತಕ್ಕಂತಹ ತಾವು ಎಲ್ಲರೂ ಇವತ್ತು ಹೇಗೆ ಬಂದಿದ್ದೀರಿ ಹಾಗೆ ಸತತವಾಗಿ ಈ ಒಂದು ಅಭ್ಯಾಸ ಮಾಡ್ತಾನೆ ಬರ್ತೀರಿ ಅಂತ ನನಗೆ ಒಂದು ವಿಶ್ವಾಸ ಇದೆ. ಮತ್ತು ಇಲ್ಲಿ ಸಾಕಷ್ಟು ನಮ್ಮ ಜಿಲ್ಲೆಯಿಂದ ಬಹಳಷ್ಟು ಮಂದಿ ಬಹಳ ಪ್ರಶಸ್ತಿ ಪಡೆದಿರೋರು ಬಹಳಷ್ಟು ಮಂದಿ ಇದ್ದಾರೆ. ಸತತ ಪ್ರಾಕ್ಟೀಸ್ ಮಾಡೋದು ಆಗಲಿ, ಬೇರೆ ಬೇರೆ ಪೋಸಸ್ ಅಲ್ಲಿ ಹೋಲ್ಡ್ ಮಾಡೋದು ಆಗಲಿ, ಯೋಗ ಬಗ್ಗೆ ಕಾಂಪಿಟಿಷನ್ ಎಲ್ಲ ಇರುತ್ತೆ ಅಂತ ಸಾಕಷ್ಟು ಸಂಸ್ಥೆಗಳು ಬಂದು ನನಗೆ ಹೇಳ್ತಾ ಇದ್ರು ನಮ್ಮ ಜಿಲ್ಲೆಯಲ್ಲಿನೂ ಇದು ಮಾಡಬೇಕು ಅಂತ. ಡೆಫಿನೆಟ್ಲಿ ಮಾಡೇ ಮಾಡೋಣ. ಅದ್ರ ಜೊತೆಗೆ
ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಲ್ಲಿ, ಪ್ರತಿಯೊಂದು ತಾಲೂಕ್ ಹೆಡ್ ಕ್ವಾರ್ಟರ್ಗಳಲ್ಲಿ ಮತ್ತು ಪ್ರತಿಯೊಂದು ಶಾಲೆ PU ಕಾಲೇಜ್ಗಳಲ್ಲಿ ಇದು ಮಾಡಬೇಕು ಅಂತ ನಾವು ನಿರ್ಧಾರ ಈಗಾಗಲೇ ತಗೊಂಡಿದ್ದೀವಿ. ಆಲ್ಮೋಸ್ಟ್ 60% ಕಡೆ ಈಗಾಗಲೇ ಇದು ಕಾರ್ಯಕ್ರಮ ಆಗಿದೆ ಮತ್ತು ಜೂನ್ 30ವರೆಗೆ ಇದೇ ರೀತಿ ಕಾರ್ಯಕ್ರಮಗಳು ಮುಂದುವರಿಸುತ್ತೆ. ತಾವೆಲ್ಲರೂ ಇಷ್ಟೇ ಏನು ಉತ್ಸಾಹದಿಂದ ಇವತ್ತು ಜೂನ್ 21 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದೀರಾ, ಹಾಗೆ ಪ್ರತಿಯೊಂದು ಕಾರ್ಯಕ್ರಮ ಜೂನ್ 30ವರೆಗೆ ಶೆಡ್ಯೂಲ್ ಆಗಿರೋದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತೀರಾ ಅಂತ ನನಗೆ ಒಂದು ವಿಶ್ವಾಸ ಇದೆ. ಅದಲ್ಲದೆ ನಾವು ಮಾಡೋದು ಮಾತ್ರ ಅಲ್ಲ, ನನ್ನ ಜೊತೆ ಒಂದು 10-15 ಮಂದಿಗೆ ಹೇಳ್ಕೊಡೋದು, ಅದೂ ಒಂದು ಆನೆ ಈ ವರ್ಷ ತಗೊಳ್ಳೋಣ. ಮುಂದೆ ಹೋಗ್ತಾ ನಾಟ್ ಜಸ್ಟ್ ಅಭಿವೃದ್ಧಿ ಆಗ್ತಾ ಇರೋದು ಜಿಲ್ಲೆ ಮಾತ್ರ ಇಲ್ಲದೆ ನಾವು ಒಂದು ಸದೃಢ ಮತ್ತು ಒಂದು ಸ್ವಸ್ಥ ಜಿಲ್ಲೆ ಆಗೋದು ಒಂದು ಆನೆ ತಗೊಳ್ತಾ. ಈಗ ದರ್ಶನ್ ಅವರನ್ನು ಮತ್ತು ಇನ್ನೂ 4 ಜನರನ್ನು ಕಸ್ಟಡಿಗೆ ಇನ್ನೂ 1 ವಾರ ಕೊಡಿ ಅಂತ ಕೇಳಿದ್ರು. 2 ದಿವಸ ಕೊಟ್ಟಿದ್ದಾರೆ. ಅದಾದ ಮೇಲೆ ಅಷ್ಟರವರೆಗೆ ಅವರ ಇನ್ವೆಸ್ಟಿಗೇಷನ್ ಮುಗಿದ್ರೆ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ. ಈಗ ಪೊಲೀಸ್ ಕಸ್ಟಡಿಗೆ 4 ಜನ, ಮಿಕ್ಕವ್ರನ್ನೆಲ್ಲ ಜುಡಿಷಿಯಲ್ ಕಸ್ಟಡಿಗೆ ಮಾಡಿದ್ದಾರೆ. ನಾವು ಪಕ್ಷದ ಆಧಾರದ ಮೇಲೆ ಈ ಕೇಸನ್ನು ನಾವು ನೋಡ್ತಾ ಇದ್ದೀವಿ. ಯಾರು ತಪ್ಪಿತಸ್ಥರಿದ್ದಾರೆ, ಅವರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ, ಅವರು ಒಂದು ವೇಳೆ ನಮ್ಮ ಪಕ್ಷದಲ್ಲಿದ್ದರೂ ಕೂಡ ಅವರು ತಪ್ಪಿತಸ್ಥರೇ. ಅವರೇನಾದರೂ ಬೇರೆ ಪಕ್ಷದಲ್ಲಿದ್ದರೆ ಕೂಡ ಅದನ್ನು ನಾವು ಮುಖ್ಯವಾಗಿ ತಗೊಳ್ಳೋದಕ್ಕೆ ಹೋಗಲ್ಲ. ಅವರು ಏನು ತಪ್ಪು ಮಾಡಿದ್ದಾರೆ ಆ ಆಧಾರದ ಮೇಲೆ ಹೋಗಬೇಕು. ಈಗ AICC ಒಂದು ಕಮಿಟಿ ಮಾಡಿದ್ದಾರೆ, ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡಿದ್ದಾರೆ. ಕರ್ನಾಟಕ ಸೇರಿದಂತೆ 8 ರಾಜ್ಯಗಳು ಪೂರ್ ಪರ್ಫಾರ್ಮೆನ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡಿದೆ. ಯಾಕಂದರೆ ಕೇವಲ 8 ರಾಜ್ಯಗಳಿಗೆ ಮಾತ್ರ ಈ ಕಮಿಟಿಗಳು ಕಳಿಸ್ತಾ ಇದ್ದಾರೆ. ಅದು AICC ಮಟ್ಟದಲ್ಲಿ ನಿರೀಕ್ಷೆನೇ ಬೇರೆ ಇತ್ತು. ಕರ್ನಾಟಕದಿಂದ ಇನ್ನೂ ಹೆಚ್ಚು 15ರ ಮೇಲೆ ನಿರೀಕ್ಷೆ ಇತ್ತು. ಅದನ್ನೇ ನಮ್ಮ ಅಧ್ಯಕ್ಷರು ಮತ್ತು CM ಅವರು ನಾವು 15ರ ಮೇಲೆ ಬರ್ತೇವೆ ಅಂತೇಳಿ ಅವರಿಗೆ ತಿಳಿಸಿದ್ದಾರೆ. ಈಗ 15ಕ್ಕೆ ಬರಲಿಲ್ಲಲ್ಲ, ಅದಕ್ಕೆ ನಾವು 28ಕ್ಕೆ ಇಷ್ಟು ಕಡಿಮೆ ಆಯಿತು ಅನ್ನೋ ದೃಷ್ಟಿಯಲ್ಲಿ ಯಾತಕ್ಕೋಸ್ಕರ ಇದಾಗಿದೆ, ಸರ್ಕಾರ ಇದ್ದೂ ಕೂಡ ಇಷ್ಟು ಕಡಿಮೆ ಆಯ್ತಲ್ಲ ಅನ್ನೋದಕ್ಕೆ ಅವರು ಒಂದು ಆತ್ಮಾವಲೋಕನ ಮಾಡಬೇಕು ಅಥವಾ ಫ್ಯಾಕ್ಟ್ ಫೈಂಡಿಂಗ್ ಏನು ಕಾರಣ ಅಂತೇಳಿ ಅದಕ್ಕೆ ಕಮಿಟಿಗಳನ್ನು ಎಲ್ಲ ರಾಜ್ಯಕ್ಕೂ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೂ ಕೂಡ ಸನ್ಮಾನ್ಯ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ. ಅವರು ನಮ್ಮ ಜನರಲ್ ಸೆಕ್ರೆಟರಿ ಇದ್ದರು, ನಾನು PCC ಅಧ್ಯಕ್ಷ ಇದ್ದಾರೆ. ಅದರಿಂದ ಅವರನ್ನು ಕಳಿಸಿದ್ದಾರೆ. ಈ ವರದಿ ಮೇಲೆ ಏನಾದರೂ ಡಿಸಿಷನ್ಸ್ಗಳಾಗ್ಬೋದಾ? ನಾಳೆ ಕ್ಯಾಬಿನೆಟ್ ವಿಚಾರ ಇರ್ಬೋದು, ಸಚಿವರು ಕೆಲಸ ಮಾಡಿಲ್ಲ ಅಂತೇಳಿ ತೆಗೆಯುವಂಥದ್ದು ಇರ್ಬೋದು, ಅದು ಕನ್ಸಿಡರ್ ಆಗಿಲ್ಲ. ಅದು ಅವ್ರಿಗೆ ಬಿಟ್ಟಿರೋದು. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅನ್ನೋದು ನಾವು ಹೇಳೋಕ್ಕಾಗೋದಿಲ್ಲ. ಅವರು ಈ ಫ್ಯಾಕ್ಟ್ ಫೈಂಡಿಂಗ್ ಏನು ಫ್ಯಾಕ್ಟ್ಸು ಸಿಗುತ್ತೆ ಆಧಾರದ ಮೇಲೆ ಖಂಡಿತ ಕೆಲವು ಸಂದರ್ಭದಲ್ಲಿ ಆ್ಯಕ್ಷನ್ಗಳಾಗುತ್ತೆ. ಸರ್ಕಾರ ಇದ್ದಾಗ ಸರ್ಕಾರದಲ್ಲಿ ಏನು ಆ್ಯಕ್ಷನ್ಸ್ ಮಾಡಬೇಕು, ಸರ್ಕಾರ ಇಲ್ಲದೇ ಇರೋವಾಗ ಏನು ಮಾಡಬೇಕು ಅದೆಲ್ಲ ಮಾಡ್ತಾರೆ. AICC ನಮ್ಮಲ್ಲಿ ಇರೋದೇ ಅದಕ್ಕೋಸ್ಕರ, ನಮ್ಮನ್ನೆಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ. ನಡೀತಾ ಇದೆ, ತನಿಖೆ ನಡೀತಾ ಇದೆ. ಒಂದು ಕಡೆ CBIನವರು ಬ್ಯಾಂಕಿಂಗ್ ಸಿಸ್ಟಮನ್ನು ಯಾವ ರೀತಿ ಅದು ನಡೆದಿದೆ ಅನ್ನೋದನ್ನು ಅವ್ರು ಮಾಡ್ತಾಯಿದ್ದಾರೆ. ಫ್ರಾಡ್ಯುಲೆಂಟ್ಲಿ ಏನು ಮಾಡಿದ್ರು ಅವರೆಲ್ಲ ಅದನ್ನು ಅವ್ರು ಮಾಡ್ತಿದ್ದಾರೆ. ಇಲಾಖೆಯಲ್ಲಿ ಏನು ತಪ್ಪುಗಳಾಯಿತು ಅನ್ನೋದನ್ನು ನಾವೀಗ SIT ಕೊಟ್ಟಿದ್ದೀವಿ, ಅದನ್ನು ಅವ್ರು ಮಾಡ್ತಾಯಿದ್ದಾರೆ. ಇಲ್ಲ, ನಮಗೇನು ಆ ಥರದ್ದು ಬಂದಂಗೆ ಕಾಣಲಿಲ್ಲ. ಚನ್ನಪಟ್ಟಣ ಉಪಚುನಾವಣೆಗೆ ಭಾಳ ಸದ್ದು ಮಾಡ್ತಾ ಇದೆ. DK ಶಿವಕುಮಾರ್ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ರೀತಿ ಮಾತನಾಡ್ತಾ ಇದ್ದಾರೆ. ಪಕ್ಷಕ್ಕೆ ಅಲ್ಲಿ ಏನು ಬೇಸಿಲ್ಲ ಅಂತ ಅದನ್ನು, ಅದು ಅಭ್ಯರ್ಥಿಗಳ ಕೊರತೆ ಇದೆ ಅಂತೇಳಿ ತಾವೇ ಹೋಗ್ತಾ ಇದ್ದಾರಾ? ಏನು ಸರ್? ಇಲ್ಲ, ಆ ರೀತಿ ಏನಿಲ್ಲ. ಅವರಿಗೆ ಅವರ ಸಹೋದರರ ಪಾರ್ಲಿಮೆಂಟಿಗೆ ಬರುವಂಥದ್ದು ಇತ್ತು. ಹಾಗಾಗಿ ಅವರಿಗೆ ಒಂದಿಷ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಒಳ್ಳೆ ಕ್ಯಾಂಡಿಡೇಟನ್ನು ಹಾಕಿದರೆ ನಾವು ಆ ಸೀಟ್ ಗೆದಿಬೋದು ಅನ್ನೋ ಕಲ್ಪನೆ ಇರ್ಬೋದು. అంటే
ಮಾರ್ನಿಂಗ್ ನಮ್ಮ ಎಂಪ್ಲಾಯ್ ಎಲ್ಲರೂ ಬಂದು ಒಳಗಲ್ಲಿ ದಿನ ಸೌತ್ ಇಂಡಿಯನ್ ಪ್ರಿಪೇರ್ ಮಾಡ್ತಾರೆ. ಇಡ್ಲಿ ವಡೆ ದೋಸೆದು. ನಾರ್ತ್ ಇಂಡಿಯನ್ ಬಾರ ನಂತರ ಆಗ್ತದೆ. ಸ್ವಲ್ಪ ಸಿಬ್ಬಂದಿ ಇದ್ದು 6-7 ಜನ ಇದ್ದರು. 6-7 ಜನದಾಗ ಒಂದು ಇಬ್ಬರಿಗೆ ಹೆಚ್ಚಿಗೆ ಜಖಮಿಯಾಗಿದೆ. ಬಾಕಿದವರು ನಾರ್ಮಲ್ ಇದ್ದಾರೆ. ಮತ್ತು ಅನಾಹುತಾಗಿ ಗ್ಯಾಸ್ ಬ್ಲಾಸ್ಟಾಗಿ ಚಿದ್ರ ಆಗ್ಯದ ರೀ ಒಂದು ಗ್ಯಾಸ್ ಸಿಲಿಂಡ್ರ್. ಮತ್ತು ಅದು ಸಿಲಿಂಡ್ರ್ ಚಿದ್ರಾಗಿ ಜಸ್ಕಾಮಿಗೆ ಹತ್ಕೊಂಡೈತೆ ರೀ. ಜಸ್ಕಾಮ್ ಎಲೆಕ್ಟ್ರಿಸಿಟಿ ನಮ್ದು ಏನದ ಅದಕ್ಕೆ ಹತ್ಕೊಂಡು ಪೂರಾ ಎಲ್ಲ ಕಡೆ ಹೋಟೆಲೆಲ್ಲ ಇದಾಗ್ಯದ ರೀ. ಮತ್ತು ಹೋಟೆಲ್ಕೇನು ಒಳಗೇನು ಬಾಂಧಕಾಮ ಏನಾಗಿಲ್ಲ ರೀ. ಏನೋ ಗ್ಲಾಸ್ ಇವು ಏನೋ ಪಬ್ಲಿಕೇಶನ್ ಇವು ಅದಕ್ಕೆಲ್ಲ ಗ್ಲಾಸ್ ಹೊಡೆದಿದ್ದಾರೆ ಸರ್. ನುಸ್ಕಾನ್ ಇವೆಲ್ಲ ಫ್ರೀಜ್ ಗಿರೀಜ್ ಎಲ್ಲ ಹಾಳಾಗಿದ್ದಾರೆ ಸರ್. ಎಷ್ಟು ಫ್ರೀಜ್ ಇವು ಏನು ನಮ್ಮದು ಕಿರಾಣ ಮನೆ ಏನು ಹೋಟೆಲ್ಗೆ ಎಲ್ಲ ಸಾಮಾನು ಕಿರಾಣಿಗಳು ಅವೆಲ್ಲ ಇದಾಗ್ಯಾವ ರೀ. ಮತ್ತು ಅದು ಆಗಲ್ಲ ರೀ. ನಮ್ಮ ಎಂಪ್ಲಾಯಿಗಳು ಸೇಫ್ಟಿ ಇದ್ದಾರೆ. ಒಂದು 4-5 ಜನಗಳು ನಾರ್ಮಲ್ ಇದೆ. ಅವರಿಗೆ ಚಿಕಿತ್ಸೆ ಬಸವೇಶ್ವರಲ್ಲಿ ಮತ್ತು ಜಿಮ್ಸಲ್ಲಿ ಚಿಕಿತ್ಸೆ ಕೊಡ್ತೀವಿ. 6 ಮಂದಿಗೆ ರೀ. 6 ಗಂಟೆಗೆ ಇವತ್ತು ಸಬ್ಜಿ ಹೋಟೆಲಲ್ಲಿ ಸಸ್ಪೆಕ್ಟೆಡ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. 11 ಜನ ಆ್ಯಸ್ ಆಫ್ ನಾವು ಜೆಂಟ್ಲಿ ಶಿಫ್ಟ್ ಆಗಿದ್ದಾರೆ. ಅವರ ಕಂಡೀಷನ್ ಇದೆ ಆಮೇಲೆ ಗೊತ್ತಾಗಿದೆ. ಸಸ್ಪೆಕ್ಟೆಡ್ ಸಿಲಿಂಡರ್ ಬ್ಲಾಸ್ಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಫೈರರು ಅವರ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತಂದು ಸುಳ್ಳು ಮಾತನ್ನು ಇವತ್ತು ಹೊಸ ಪೀಳಿಗೆಗೆ ಹೇಳಿಕೊಟ್ಟಿದ್ದಾರೆ. ವಿಚ್ ಈಸ್ 100% ಫಾಲ್ಸ್. ಮತ್ತು ಮಾಡಿದವರು ಯಾರು ಅಂತದಂದು ಜನರಿಗೆ ಹೇಳಬೇಕಲ್ಲ. ಜನರಿಗೆ ಹೇಳುವಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತಂದೇಳಿ ನಾವು 25ನೇ ತಾರೀಕಿಗೆ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ಅರೇಂಜ್ ಮಾಡಿದ್ದೀವಿ. ಮತ್ತು ವಿಶೇಷವಾಗಿ ನಾವು ಈ ವಿಚಾರವನ್ನು ನಾವು ಮುಟ್ಟಿಸೋದು ಯುವ ಪೀಳಿಗೆಗಳಿಗೆ, ಅಂದರೆ ಯುವಕರಿಗೆ ಇದು ವಿಚಾರನ ಗೊತ್ತಿರಬೇಕು. ಯಾಕಂದರೆ ಭಾಳಷ್ಟು ಜನ ಇವತ್ತು ರಾಜಕೀಯದಲ್ಲಿ ಇದ್ದಂಥ ಅನೇಕ ಜನರು ದೇ ಆರ್ ಬಾರ್ನ್ ಆಫ್ಟರ್ 75. ಅವ್ರಿಗೆ ಪಾಪ ಭಾಳಷ್ಟು ವಿಷಯ ಗೊತ್ತಿಲ್ಲ. ಎಮರ್ಜೆನ್ಸಿ ಅಂತ ಏನೋ ಅದರಿಗೆ ಕೇಳಿದೆವು ಅಂತಂದು ಅಷ್ಟೇ ಹೇಳ್ತಾರೆ ಹೊರತಾಗಿ ಯಾಕೆ ಬಂತು, ಯಾರು ಹೇಳಿದರು, ಯಾವ ಕಾರಣಕ್ಕಾಗಿ ಅಂಥದ್ದು ಏನೂ ಬಂದಿಲ್ಲ. ಇದಕ್ಕಿಂತ ಮೊದಲು ಎಮರ್ಜೆನ್ಸಿ ಬಂದಿತ್ತು. ಚೈನಾ ವಾರ್ ಇದ್ದಾಗೂ ಕೂಡ ಎಮರ್ಜೆನ್ಸಿ ಬಂತು. ಅದಾದಮೇಲೆ ಪಾಕಿಸ್ತಾನ ಕೂಡ ವಾರ್ ಆದಾಗೂ ಕೂಡ ಎಮರ್ಜೆನ್ಸಿ ತಂದರು. ಆದರೆ ದಿಸ್ ಎಮರ್ಜೆನ್ಸಿ ವಾಸ್ ಬ್ರಾಟ್ ಓನ್ಲಿ ಅವಳು ಕುರ್ಚಿ ಮೇಲೆ ಉಳಿಬೇಕಂತ ಅನ್ನುವಂಥ ಒಂದೇ ಕಾರಣದಿಂದ ಈ ಎಮರ್ಜೆನ್ಸಿ ತಂದಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಮತ್ತು ಭಾಳ ಒತ್ತು ಕೊಟ್ಟು ನಮ್ಮ ಉದ್ದೇಶ ಏನಂತಂದರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ಹಿಂದುಳಿದ ಭಾಗದ ಜನರನ್ನು ಮತ್ತು ಇವತ್ತು ದಲಿತರ ಅನೇಕ ಸಂಘಟನೆಗಳ ಮುಖಂಡರನ್ನ ಈ ರೀತಿಯಾಗಿ ಎಲ್ಲರನ್ನ ಕರೆದು ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕಂತ ಅನ್ನುವಂಥ ನಮ್ಮೆಲ್ಲರ ಉದ್ದೇಶ. ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ತಮ್ಮ ಮುಖಾಂತರ ಎಲ್ಲ ಜನಾಂಗಕ್ಕೆ ನಾನು ಸ್ವಾಗತವನ್ನು ಮಾಡ್ತೀನಿ. ಈ ಕಾರ್ಯಕ್ರಮ ಯಶಸ್ಸು ಮಾಡಲಿಕ್ಕೆ ತಾವು ಕೂಡ ನಮಗೆ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಡಿ ವಿ ಪಾಟೀಲ್ರು ಅಂತಂದ್ರೆ
ಅವರು ಒಂದು ವ್ಯಕ್ತಿ ಇರಲಿಲ್ಲ, ನಮ್ಮ ಸಮಾಜದ ಒಂದು ದೊಡ್ಡ ಶಕ್ತಿಯಾಗಿದ್ರು. ಯಾಕಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಯಾವ ರೀತಿ ಮೇಣಬತ್ತಿ ತನ್ನ ಮೈ ಸುಟ್ಕೊಂಡು ಇನ್ನೊಬ್ಬರಿಗೆ ಬೆಳಕು ಕೊಡುತ್ತಲ್ಲ ಅಂತ ಒಂದು ಕೆಲಸ ಈ ಜೀವನ ಪೂರ್ತಿ ಕೆಲಸ ಮಾಡಿದ್ದಾರೆ ಸಮಾಜಕ್ಕಾಗಿ. ನನಗೆ ಮೊದಲು ಸಮಾಜ ಅಂದ್ರೆ ಗೊತ್ತಿರಲಿಲ್ಲ. ನನಗೆ ಮೊದಲು ಕರ್ಕೊಂಡು ತಂದು ಯುವ ಘಟಕದ ಅಧ್ಯಕ್ಷ ಮಾಡಿದಂಥವ್ರು ಯಾರಾದ್ರೂ ಇದ್ರೆ ಅದು ನಮ್ಮ ಡಿ ವಿ ಪಾಟೀಲ್ ಅಣ್ಣವರು. ಸಮಾಜದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥ ಎಲ್ಲ ಕೆಲಸಗಳು, ಏನು ಸಮಾಜದ ಒಗ್ಗಟ್ಟಿನಲ್ಲಿ ಸಮಸ್ಯೆ ಇದೆ ಅದು ಯಾವ ರೀತಿ ನೀವು ನಿಭಾಯಿಸಬೇಕು, ಎಲ್ಲ ತಾಲೂಕುಗಳ ಘಟಕಗಳಿಗೆ ಹೋಗಿ ಕೆಲಸ ಮಾಡೋದಾಗಿರ್ಬೋದು, ಪ್ರತಿಯೊಂದು ಸಮಾಜ ಸಂಘಟನೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಸಹ ಅವರೇ ನಮಗೆ ಕಲಿಸಿಕೊಟ್ಟವರು. ಅವರಿಗೆ ನಾವು ಯಾವತ್ತೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಈ ಒಂದು ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಅವರು ಮೂಲ ಕಾರಣ ಅಂತೇಳಿ ನಾನು ಹೇಳಬೇಕಾಗುತ್ತೆ. ಡಿ ವಿ ಪಾಟೀಲ್ ಅಣ್ಣವರು ಈಗಾಗಲೇ ನಮ್ಮ ತೆಗಿಲ್ತಿಪ್ಪಿ ಅಣ್ಣವರು ಹೇಳಿದ್ರು, ಇಡೀ ಜೀವನನೇ ಅವರು ಸಮಾಜಕ್ಕಾಗಿ ಸಲ್ಲಿಸಿದವರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಆದರೆ ಅವರು ಇವತ್ತು ತಮ್ಮ ಆಸ್ತಿ ಎಲ್ಲ ಕಳ್ಕೊಂಡು ಸಮಾಜ ಕಟ್ಟಿದಂಥವ್ರು. ಆದರೆ ಇವತ್ತು ಯಾರು ಕೂಡ ಅವರಿಗೆ ಸಹಾಯಕ್ಕೆ ಬರಲಿಲ್ಲ ಅಂತಕ್ಕಂಥ ಕೊರಗು ನಮ್ಮಲ್ಲೂ ಕೂಡ ನೋವಾಗ್ತಾ ಇದೆ. ನಮೋಸಿ ಅಣ್ಣವರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ, ಅವರ ಸುಪುತ್ರರಿಗೆ ಒಂದು ಜಾಬ್ ಅನ್ನು ತಾವು ತಮ್ಮ ಏನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿ ನೀಡಬೇಕು ಮತ್ತು ನೀಡ್ತೀರಾ ಅಂತಕ್ಕಂಥ ವಿಶ್ವಾಸದಿಂದ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಇದು ಇಡೀ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ದಂಗೆ ಅಂತೇಳಿ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೇನೆ. ಈ ಕೆಲಸ ತಾವು ಮಾಡ್ತೀರಾ, ದಯವಿಟ್ಟು ಮಾಡಬೇಕು. ಇಡೀ ಸಮಾಜದಲ್ಲ, ಇಡೀ ಗುಲ್ಬರ್ಗ ಜಿಲ್ಲೆಯ ಪರವಾಗಿ ನಾನು ವಿನಂತಿ ಮಾಡ್ಕೊತೀನಿ, ಇದೊಂದು ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ಮದ್ಯಪಾನ ಹಳ್ಳಿಗಳಿಗೆ ಹೋಗ್ತಾ ಇದೆ. ಇಲ್ಲೀಗಲ್ ಆಗಿ ಹೋಗ್ತಿದ್ರೆ ನಮ್ಮ ತಡೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಕೆಲವರು ಈ MS ಮತ್ತೊಂದು ಕಡೆ ತೆಗೆದುಕೊಂಡು ಹೋಗಿ ಹಳ್ಳಿಗಳಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ನನ್ನ ಗಮನದಲ್ಲಿ ಇದೆ. ಅದನ್ನು ಸರಿಪಡಿಸಲಿಕ್ಕೆ ಹೊಸ ಮಾರ್ಗ ಕಂಡು ಹಿಡಿದಿದ್ದೀವಿ. ಅದನ್ನು ನಾವು ಶೀಘ್ರದಲ್ಲೇ ಜಾರಿ ತರ್ತೀವಿ. ಸರ್, ಅದೇ ರೀತಿಯಾಗಿ ನಾವು ಹೇಳ್ತಿದ್ದೀವಿ, ಗ್ರಾಮಗಳಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ, ಕಿರಾಣಿ ಅಂಗಡಿಗಳಲ್ಲಿಯೂ ಹೋಟೆಲ್ಗಳಲ್ಲಿಯೂ ಕೂಡ ಮದ್ಯ ಮಾರಾಟ ಮಾಡ್ತಾರೆ. ಇದರ ಬಗ್ಗೆ ಅಧಿಕಾರಿಗಳು ಹಲವು ಬಾರಿ ಕಂಪ್ಲೇಂಟ್ ನೀಡಿದ್ರು ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪ ಇದೆ. ಏನಾಗ್ತಾ ಇದೆ, ಮದ್ಯ ಮಾರಾಟ ಕಳ್ಳತನದಿಂದ ಆಗ್ತಿರ್ತದೆ. ಅಲ್ಲೊಂದು ಇಲ್ಲೊಂದು ಸಿಗ್ತಾರೆ, ಆನಂತರ ತಪ್ಪಿಸ್ಕೊತಾರೆ. ಅದೇನಾಗಿದೆ, ಕಾಲು ತುಳಿದವ್ರಿಗೆ ತುಳಿಸ್ಕೊಂಡವ್ರಿಗೆ ಇಬ್ಬರಿಗೆ ಗೊತ್ತದೆ. ಅದು ಮಾರಾಟ ಮಾಡವ ತೊಗೊಳ್ಳೋ ಇಬ್ಬರು ಕದ್ದು ಮುಚ್ಚಿ ಮಾರಾಟ ಮಾಡ್ತಾರೆ. ನಾವು ಇನ್ನೂ ಅದನ್ನು ಹಿಡಿಬೇಕಾದ ಅವಶ್ಯಕತೆ ಇದೆ. ಅದೆಲ್ಲದಕ್ಕಿಂತಲೂ ಜನಸಂಖ್ಯೆ ಜಾಸ್ತಿ ಆಗಿದೆ, ಮದ್ಯಪಾನ ಮಾಡ್ತಕ್ಕಂಥ ಸಂಖ್ಯೆನೂ ಹೆಚ್ಚಾಗಿದೆ. ಅದನ್ನು ಸರಿದೂಗಿಸೋಕೆ ಏನು ಮಾಡಬೇಕು ಅದನ್ನು ಕ್ರಮ ಕೈಗೊಳ್ತೀವಿ. ಸರ್, ಅಧಿಕಾರಿಗಳು ಗೊತ್ತಿದ್ರು ಕೂಡ ಅವರನ್ನು ಹಿಡಿಯೋಕೆ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಅಂತ ಅದನ್ನು ಇವತ್ತು ಗಮನಿಸ್ತಾ ಇದ್ದೇನೆ. ಇವತ್ತು ಇಲಾಖೆ ಮೀಟಿಂಗ್ಗಳು ಮಾಡ್ತಾ ಇದ್ದೇನೆ. ಎಷ್ಟು ಅಂಗಡಿ ಮತ್ತು ಮನೆಯಲ್ಲಿ ಮಿನಿಮಮ್ ಒಂದು 20 ಜನರು ಅಂದರೆ 20 ಮನೆ ಅಥವಾ ಅಂಗಡಿ ಅದನ್ನು ಸರಿ ಮಾಡೋಕ್ಕೆ, ಅದು ಏನಾಗ್ತಿದೆ ಸರಿ ಮಾಡೋ ಕೆಲಸ ಮಾಡೋಣ. ಅಂಥದ್ದು ಏನಾರು ಇದ್ದರೆ ಸರಿ ಮಾಡೋಣ. ಇವತ್ತು ಮೀಟಿಂಗ್, ಅದಕ್ಕೆ ನಾನೇ ಡಿವಿಷನ್ ಲೆವೆಲ್ದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದೆ, ಮಹಾರಾಷ್ಟ್ರದಿಂದ ಕೆಲವು ಇಲ್ಲಿ ಬಂದು ಮಾರಾಟ ಮಾಡ್ತಕ್ಕಂಥದ್ದು ನನ್ನ ಗಮನದಲ್ಲಿದೆ. ಹಾಗೂ ಇದೇನು ತಾವು MS CL2ದಿಂದ ತೆಗೆದುಕೊಂಡು ಹೋಗಿ ಗ್ರಾಮೀಣ ಇದರಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಅದಕ್ಕೆ ಒಂದು ಬೇರೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಪಬ್ಲಿಕ್ ಹಾಗೂ ಜನರ ಜೊತೆಗೆ ಡಿಪಾರ್ಟ್ಮೆಂಟ್ದವ್ರ ಜೊತೆನೂ ಮಾತನಾಡಿ ಅದನ್ನು ಕ್ರಮ ಕೈಗೊಳ್ತೇನೆ.
ಯೋಗಕ್ಕೆ ಒಂದು ಪ್ರೋತ್ಸಾಹ ನೀಡಲಿಕ್ಕಾಗಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾವು ಮಾಡ್ತಾಯಿದ್ದೀವಿ. ಒಂದೇ ದಿವಸ ಅಲ್ಲ, 7 ದಿವಸಗಳಿಂದ ನಮ್ಮ ವಿದ್ಯಾರ್ಥಿನಿಯರಿಗೆ ಒಂದು ತರಬೇತಿ ಕೊಟ್ಟು 21ನೇ ತಾರೀಕು ಅಂದರೆ ಇವತ್ತು ನಾವು ಒಂದು ದೊಡ್ಡ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಮಾಡಿ ಇವತ್ತೇ ಮುಗೋದಿಲ್ಲ, ಇದು ಸತತವಾಗಿ ಒಂದು ಪ್ರೋತ್ಸಾಹ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸದಾಕಾಲ ಈ ಒಂದು ಯೋಗಾಭ್ಯಾಸ ತಮ್ಮ ಮನೆಯಲ್ಲಿ ಮಾಡ್ತಾರೆ ಅಂಥೇಳಿ ನಾವು ಭಾವಿಸಿದ್ದೀವಿ. ಅದನ್ನು ಗುರುತುಪಡಿಸಲಿಕ್ಕೆ ಬೇರೆ ಬೇರೆ ಸ್ಪರ್ಧೆಗಳನ್ನು, ಯೋಗ ಸ್ಪರ್ಧೆಗಳನ್ನು ನಾವು ಮಾಡಬೇಕಂಥೇಳಿ ಈ ವರ್ಷದಿಂದ ಯೋಚಿಸಿದ್ದೀವಿ. ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಯೋಗಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಶಿಕ್ಷಕರು ಸಾಥ್ ಕೊಟ್ಟು ಈ ಒಂದು ಯೋಗ ಕಾರ್ಯಕ್ರಮ ಪ್ರತಿ ವರ್ಷ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಇಂಟರ್ನ್ಯಾಷನಲ್ ಯೋಗ ಡೇ ಅನ್ನೋದು ನಮ್ಮ ನೂತನ ವಿದ್ಯಾಲಯ ಸೊಸೈಟಿಯ NB ಮೈದಾನದಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಸತತವಾಗಿ 10ನೇ ವರ್ಷ, ಇದು 10ನೇ ವರ್ಷ ಸತತವಾಗಿ ನಮ್ಮ ನೂತನ ವಿದ್ಯಾಲಯ ಸೊಸೈಟಿ ಫಿಸಿಕಲ್ ಎಜುಕೇಷನ್ ಟೀಚರ್ಸು ಮತ್ತು ನಮ್ಮ ಸ್ಪೋರ್ಟ್ಸ್ ಕಮಿಟಿ ಮತ್ತು ನೂತನ ವಿದ್ಯಾಲಯ ಸೊಸೈಟಿಯ ಎಲ್ಲ ಸದಸ್ಯರು ಇಲ್ಲಿ ಬಂದು ಯೋಗ ಮಾಡಿ ಎಲ್ಲ ಹುಡುಗರಿಗೆ ಎನ್ಕರೇಜ್ಮೆಂಟನ್ನು ಕೊಡ್ತಾ ಇದ್ದೀವಿ.